KGF 1000 crores ಕಲೆಕ್ಷನ್ ತಗೊಂಡಾದ್ಮೇಲೆ ಕನ್ನಡದಲ್ಲಿ ಆ ಲೆವೆಲ್ಗೆ ಕಲೆಕ್ಷನ್ ಯಾವ ಮೂವಿ ಮಾಡ್ಬೋದು ಅಂತ ನನಗೆ ಡೌಟ್ ಇತ್ತು. ಬಟ್ ಶೆಟ್ರು ಈಗ ಹಾಲಿವುಡ್ ರೇಂಜ್ ಅಲ್ಲಿ ಒಂದು ಪ್ರಾಡಕ್ಟ್ ನ ತಗೊಬಂದವ್ರೆ ಗುರು. ಅದೇ ಕಾಂತಾರ ಚಾಪ್ಟರ್ 1. ಕಾಂತಾರ ಫಸ್ಟ್ ಪಾರ್ಟ್ ಯಾವ ಲೆವೆಲ್ಗೆ ಧೂಳು ಎಬ್ಸಿತ್ತು ಬಾಕ್ಸ್ ಆಫೀಸ್ ಅಲ್ಲಿ, ಮತ್ತೆ ಜನರಿಗೆ ಎಷ್ಟು ಇಷ್ಟ ಆಗಿತ್ತಂತ ನಾನೇನ್ ಹೇಳ್ಬೇಕಾಗಿಲ್ಲ. ಈಗ ಚಾಪ್ಟರ್ 1 ಅದೂನು ಆ ದೈವದ ಬ್ಯಾಕ್ ಸ್ಟೋರಿ ಇಟ್ಕೊಂಡು ಬರ್ತಾವ್ರೆ. ಈಗ ಟ್ರೈಲರ್ ನ ರಿಲೀಸ್ ಮಾಡವ್ರೆ. ನಿಜವಾಗ್ಲೂ ಟ್ರೈಲರ್ ಮಾತ್ರ ಸೈಕ್ ಆಗೈತೆ ಗುರು. ಟ್ರೈಲರ್ ಅಲ್ಲಿ ಒಂದ್ ಸ್ವಲ್ಪ ಸ್ಟೋರಿನ ರಿವೀಲ್ ಮಾಡಿದ್ರು ತುಂಬಾ ಸರ್ಪ್ರೈಸ್ಗಳನ್ನ ಪ್ಯಾಕ್ ಮಾಡಿದ್ದಾರೆ. ಇನ್ನು ಸರ್ಪ್ರೈಸ್ಗಳು ಹಂಗೆ ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಗುರು. ಇನ್ನು ಆ ಸ್ಟೋರಿ ನನಗನ್ಸದ ಮಟ್ಟಿಗೆ ಇನ್ನೇನಿರುತ್ತೆ ಗುರು, ಕಾಡಲ್ಲಿ ಒಂದಷ್ಟು ಜನ ಅವರು ಇಂಡಿವಿಜುವಲ್ ಆಗಿ ಬದುಕಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಸೈಕ್ ನಾಯಕ ಆ ಕಾಡಿಗೆ ದೊಡ್ಡ ರಾಜ ಒಬ್ಬ ಆಳ್ತಾ ಇರ್ತಾನೆ. ಅವನಿಗೆ ಆ ರಾಜನ್ಗೆ ಯಾವ ರೀತಿ ಯುದ್ಧ ಸ್ಟಾರ್ಟ್ ಆಯ್ತು, ಯುದ್ಧ ಯಾವ ರೀತಿ ಆಯ್ತು ಅನ್ನೋದೇ ಸ್ಟೋರಿ ಲೈನ್ ಇರುತ್ತೆ ಗುರು. ಇನ್ನು ಟ್ರೈಲರ್ ಅಲ್ಲಿ ನನಗೆ ಇಷ್ಟ ಆಗಿದ್ದೇನಂದ್ರೆ ಆ ವಿಜುವಲ್ಸು, ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಗುರು. ನಿಜವಾಗ್ಲೂ ಬ್ಯಾಕ್ ಗ್ರೌಂಡ್ ಸ್ಕೋರ್ಗಂತೂ ಸೈಕ್ ಆಗೈತೆ ಗುರು. ಅಜನಿತ್ ಲೋಕನಾಥ್ ಅವರು ಕಾಂತಾರ ಫಸ್ಟ್ ಪಾರ್ಟ್ ಅಲ್ಲಿ ಮಾಡಿರೋ ಮ್ಯಾಜಿಕ್ ಡಬಲ್ ಆಗಿ ಈ ಮೂವಿಯಲ್ಲಿ ಮಾಡಕ್ ಕೊಟ್ಟಿದ್ದಾರೆ ಅಂತ ಆ ಸ್ಕೋರ್ ನೋಡಿದ್ರೇನೆ ಗೊತ್ತಾಗ್ತೈತೆ ಗುರು. ಇನ್ನು ಮೂವಿಯಲ್ಲಿ ಬೇಜಾನ್ ಕ್ಯಾಮಿಯೋಸ್ ಕೂಡ ಐತೆ ಗುರು. ಕಾಂತಾರ ಫಸ್ಟ್ ಪಾರ್ಟ್ ಅಲ್ಲಿ ಮಾಡಿರೋ ಆಕ್ಟರ್ಸ್ ರಾಂಪ, ಗುಳ್ಳ ಇವರೆಲ್ಲನೂ ಈ ಮೂವಿಯಲ್ಲೂ ಕಾಣ್ತಾರೆ ಗುರು. ಇನ್ನು ಮೂವಿಯಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಇದ್ದಂಗೆ ಆ ಸಸ್ಪೆನ್ಸ್, ಆ ಹಾರರ್ ಎಲಿಮೆಂಟ್ಸ್ ಕೂಡ ಇರುತ್ತೆ ಗುರು. ಅದ್ರಲ್ಲೂ ಆ ಟೈಗರ್ ಶಾಟ್ ಅಂತೂ ನಾನ್ ನೋಡ್ಬಿಟ್ಟು ಸೈಕ್ ಆಗೈತೆ ಗುರು. ಇನ್ನು ಕಾಲಿವುಡ್ ಆಕ್ಟರ್ ಆದ ಜೈರಾಮ್ ಅವರು ಈ ಒಂದು ಮೂವಿಯಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ನ ಮಾಡ್ತಾ ಇದ್ದಾರೆ. ಟ್ರೈಲರ್ ಪೂರ್ತಿ ವಾರ್ ಝೋನ್ ಅಲ್ಲಿ ಇದ್ರು ರುಕ್ಮಿಣಿ ವಸಂತ್ ಅವರು ತಮ್ಮ ಬ್ಯೂಟಿಯಿಂದ ಪಡ್ಡೆ ಹುಡುಗರ ಗಮನ ಸೆಳಿತವ್ರೆ ಗುರು. ಟ್ರೈಲರ್ ಅಲ್ಲಿ ಇವ್ರ ಶಾರ್ಟ್ಸ್ ಅಂತೂ ಸ್ವಲ್ಪ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಗುರು. ಅದ್ರಲ್ಲೂ ರಿಷಬ್ ಅವರು ಮತ್ತೆ ಇವ್ರ ಕಾಂಬೋದಲ್ ಶಾರ್ಟ್ಸ್ ಅಂತೂ ಸೈಕ್ ಗುರು. ಇನ್ನೂ ಡೀಪ್ ಆಗಿ ನೋಡ್ತಾ ಇದ್ರೆ ಈ ಒಂದು ಮೂವಿಯಲ್ಲಿ ಗುಳಿಗ ಸೀನು ಮತ್ತೆ ಕೋಲಾ ಸೀನ್ ನ ಕೂಡ ನಾವು ಗಮನಿಸಬಹುದು ಗುರು. ರಿಷಬ್ ಅವರು ಆಡಿಯನ್ಸ್ ನ ಯಾವುದೇ ರೀತಿ ಡಿಸಪಾಯಿಂಟ್ ಮಾಡ್ದಿರಾ ಎಲ್ಲ ವಿಧವಾಗಿನೂ ಸ್ಯಾಟಿಸ್ಫೈ ಮಾಡಬೇಕು ಅಂತ ಪಣ ತೊಟ್ಟಂಗೈತೆ ಗುರು. ಅದಕ್ಕೆ ಈ ಲೆವೆಲ್ ಔಟ್ಪುಟ್ ನ ಆಚ ಕಡೆ ತಂದವ್ರೆ. ಇನ್ನ ರಿಷಬ್ ಶೆಟ್ಟಿ ಅವರು ಈ ಒಂದು ಮೂವಿಗೆ ತಮ್ಮ ಬ್ಲಡ್ ಇಟ್ಟು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಗುರು. ನಿಜವಾಗ್ಲೂ ನಮ್ಮ ಕಲ್ಚರ್ ಏನಿದೆ ಇಡೀ ಜಗತ್ಗೆ ತೋರಿಸ್ಬೇಕು ಅಂತ ಇವ್ರದ್ದು ಒಂದು ಹಂಬಲ ಆಯ್ತಲ್ಲ, ಅದಕ್ಕೆ ಒಂದು ಸೆಲ್ಯೂಟ್ ಗುರು. ಒಟ್ನಲ್ಲಿ ಈ ಒಂದು ಟ್ರೈಲರ್ ಕಾಂತಾರ ಫ್ಯಾನ್ಸ್ ಏನಿದ್ದಾರೆ ಅವ್ರಿಗೊಂಥರ ಹಬ್ಬದೂಟನೆ ಅಂತಾನೆ ಹೇಳ್ಬೋದು ಗುರು. ನೋಡೋಣ ಮೂವಿ ಬಂದ್ಮೇಲೆ ಯಾವ ಲೆವೆಲ್ಗೆ ರೆಕಾರ್ಡ್ಸ್ ಬ್ರೇಕ್ ಮಾಡುತ್ತೆ ಅಂತ. ಇಷ್ಟೇ ಗುರು ಮ್ಯಾಟ್ರು. ಈ ಒಂದು ಟ್ರೈಲರ್ ನೋಡಾದ್ಮೇಲೆ ನಿಮ್ಗೆ ಏನು ಅನಿಸ್ತು ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಅಲ್ಲಿವರೆಗೂ